ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ನಲ್ಲಿ ಅತ್ಯಂತ ಹೆಚ್ಚು ಇಗ್ನೋರ್ ಆಗುತ್ತಿರುವ ಹಕ್ಕು ಯಾರದು ಗೊತ್ತಾ? ಅದು ಹೆಣ್ಣು ಮಕ್ಕಳ ಹಕ್ಕು. ಮಗಳಿಗೆ ಶೇರ್ ಇಲ್ಲ, ಮದುವೆ ಮಾಡಿದ್ರೆ ಹಕ್ಕು ಹೋಗುತ್ತದೆ, ಅಣ್ಣಂದಿರ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ ಅಂತ ತಪ್ಪಾಗಿ ನಂಬುತ್ತಾರೆ. ಆದರೆ ಇಂದಿನ ಕಾನೂನು ಏನು ಹೇಳುತ್ತದೆ ಅನ್ನುವುದನ್ನು ಈಗ ನೋಡೋಣ. ಆದ್ದರಿಂದ ಈಗಲೇ JBM ಕನ್ನಡದಲ್ಲಿ ಕಾನೂನು ಅರಿವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ. ಏಕೆಂದರೆ ಮುಂದಿನ ಒಂದು ವಿಡಿಯೋ ನಿಮ್ಮ ಕುಟುಂಬದ ಆಸ್ತಿ ಹಕ್ಕನ್ನೇ ಉಳಿಸಬಹುದು. ಪಾರ್ಟ್ 4ರಲ್ಲಿ ನಾವು ಪಾರ್ಟ್ನರ್ ಸಹ ಪಾಲುದಾರರ ತನ್ನ ಶೇರ್ಗಿಂತ ಹೆಚ್ಚು ಪ್ರಾಪರ್ಟಿ ಮಾರಿದರೆ ಏನಾಗುತ್ತದೆ ಅನ್ನೋ ಪ್ರಾಕ್ಟಿಕಲಿ ನೋಡಿದೆವು. ಈಗ ಅತ್ಯಂತ ಪವರ್ಫುಲ್ ಲೀಗಲ್ ಟ್ರೂತ್ ನೋಡೋಣ. ಡಾಟರ್ ರೈಟ್ ಅಂದ್ರೆ ಹೆಣ್ಣು ಮಕ್ಕಳ ಹಕ್ಕು ಕಾನೂನು ಏನು ಹೇಳುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಇಂದು ಕುಟುಂಬ, ಜಂಟಿ ಕುಟುಂಬದ ಆಸ್ತಿಯಲ್ಲಿ ಡಾಟರ್ಸ್ಗೂ ಅಂದ್ರೆ ಹೆಣ್ಣು ಮಕ್ಕಳಿಗೂ ಕೋಪರ್ಸನರಿ ರೈಟ್ ಇದೆಯಾ? ಸನ್ ಅಂದ್ರೆ ಗಂಡು ಮಕ್ಕಳಿಗೆ ಇರುವ ಹಕ್ಕೆ ಹೆಣ್ಣು ಮಕ್ಕಳಿಗೂ ಇದೆಯಾ ಎಂಬುದನ್ನು ವಿವರವಾಗಿ ಹಿಂದೂ ಸಕ್ಸೆಷನ್ ಆಕ್ಟ್ 1956ರ ಸೆಕ್ಷನ್ 6 ಮತ್ತು 2005 ಅಮೆಂಡ್ಮೆಂಟ್ ಸ್ಪಷ್ಟವಾಗಿ ತಿಳಿಸುತ್ತದೆ. ಈ ನಿಟ್ಟಿನಲ್ಲಿ 2005 ಆಕ್ಟ್ ಬರೋಕಿನ ಮುಂಚೆ ಹಳೆಯ ಕಾಲದಲ್ಲಿ ಬಹಳ ಕಡೆ ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಕೊಡಲಾಗುತ್ತಿರಲಿಲ್ಲ. ಆದರೆ 2005ರ ಅಮೆಂಡ್ಮೆಂಟ್ ನಂತರ ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದಲೇ ಕೋಪರ್ಸನರಿ ರೈಟ್ ಅಂದ್ರೆ ಸಹಪಾಲುದಾರರ ಹಕ್ಕು ಸಿಕ್ಕಿದೆ. ಅದೇ ರೀತಿ ಪಾರ್ಟೇಷನ್ ವಿಭಾಗ ಕೇಳುವ ಹಕ್ಕು ಕೂಡ ಸಿಕ್ಕಿದೆ. ಹಾಗೆಯೇ ಶೇರ್ ಪಡೆಯುವ ಹಕ್ಕು ಕೂಡ ಸಿಕ್ಕಿದೆ. ಮತ್ತೆ ಸೇಲ್ಡ್ ಚಾಲೆಂಜ್ ಮಾಡುವ ಹಕ್ಕು ಕೂಡ ಅವರಿಗೆ ಇದೆ. ಸಪರೇಟ್ ಪೊಸಿಷನ್ ಕೇಳುವ ಹಕ್ಕು ಬಂದಿದೆ. ಈ ನಿಟ್ಟಿನಲ್ಲಿ ಗಂಡು ಮಕ್ಕಳಿಗೆ ಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಸಮಾನವಾಗಿ ಪಾಲು ಕೇಳುವ ಹಕ್ಕು ಇದೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತ ವಿನುತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಏನೆಂದರೆ, ಡಾಕ್ಟರ್ಸ್ ಅಂದ್ರೆ ಹೆಣ್ಣು ಮಕ್ಕಳು ಬೈ ಬರ್ತ್ನಿಂದಲೇ ಸಹಪಾಲುದಾರರಾಗಿರ್ತಾರೆ ಎಂಬುದನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಮತ್ತೆ ಫಾದರ್ಸ್ ಅಲೈವ್ ಇದ್ದರೂ ಇಲ್ಲದಿದ್ದರೂ ರೈಟ್ಸ್ ಅರೈಸ್ ಆಗಬಹುದು. ಇದು ಪ್ರಮುಖವಾದ ವಿಚಾರ. ತಂದೆ ಇದ್ದರೂ ಅಥವಾ ಮರಣ ಹೊಂದಿದ್ದರೂ ಸಹ ಅವರು ಹುಟ್ಟಿನಿಂದಲೇ ಅವರ ಕುಟುಂಬದಲ್ಲಿ, ಜಂಟಿ ಕುಟುಂಬದ ಆಸ್ತಿಯಲ್ಲಿ, ಪಿತಾಯಿತ ಆಸ್ತಿಯಲ್ಲಿ, ಅವರ ಆಸ್ತಿಯಲ್ಲಿ ತಂದೆಗೆ ಮಗನಿಗೆ ಯಾವ ರೀತಿಯ ಹಕ್ಕು ಇದೆಯೋ ಮಗಳಿಗೂ ಸಹ ಅದೇ ರೀತಿಯ ಹಕ್ಕು ಇದೆ. ಮತ್ತೆ ಸಹಪಾಲುದಾರಿಕೆ ಇಬ್ಬರಿಗೂ ಇದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಈ ನಿಟ್ಟಿನಲ್ಲಿ ಬಹಳ ಕುಟುಂಬಗಳಲ್ಲಿ ಡಾಟರ್ಸ್ ಅಂದ್ರೆ ಹೆಣ್ಣು ಮಕ್ಕಳ ಸಿಗ್ನೇಚರ್ಸ್ ತೆಗೆದುಕೊಳ್ಳುವುದಿಲ್ಲ, ಮತ್ತೆ ಸೀಕ್ರೆಟ್ ಪಾರ್ಟೇಷನ್ ಮಾಡುತ್ತಾರೆ, ಹೇರ್ಸ್ ಮಾಹಿತಿ ಕೊಡುವುದಿಲ್ಲ, ಮತ್ತು ಫೇಕ್ ರಿಲಿಂಕ್ವೆಸ್ಟ್ ಡೀಡ್ ಮಾಡುತ್ತಾರೆ, ಮದುವೆ ಆಗಿದೆ ಅಂತ ಶೇರ್ ಡಿನೇ ಮಾಡುತ್ತಾರೆ. ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಏನೆಂದರೆ, ಒಂದು ಕುಟುಂಬದಲ್ಲಿ ಅದು ಜಂಟಿ ಕುಟುಂಬ ಆಗಿದ್ದು ಆ ಜಂಟಿ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ ಅವರ ಸೈನ್ ತೆಗೆದುಕೊಂಡಿರೋದಿಲ್ಲ, ಬರೀ ಗಂಡು ಮಕ್ಕಳೇ ಸಹಿ ಮಾಡಿ ಸೇಲ್ ಮಾಡಿಕೊಟ್ಟಿರ್ತಾರೆ, ಮಾರಾಟ ಮಾಡಿರ್ತಾರೆ, ಪ್ರಾಪರ್ಟಿನ ಮಾರಾಟ ಮಾಡಿರ್ತಾರೆ. ಹೆಣ್ಣು ಮಕ್ಕಳ ಸಹಿ ಇರೋದಿಲ್ಲ ಮತ್ತು ಸಹಿ ಹಾಕುವ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರನ್ನು ತೋರಿಸೋದೇ ಹಾಗೆಯೇ ಸಹಿ ಮಾಡಿರುತ್ತಾರೆ, ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ. ಆ ರೀತಿ ಆಗಿದ್ದಾಗ ಮತ್ತೆ ಸೀಕ್ರೆಟ್ ಪಾರ್ಟೇಷನ್ ಮಾಡಿರ್ತಾರೆ. ಈ ಪಾರ್ಟೇಷನ್ ಮಾಡಿರುವಂಥದ್ದು ಕೂಡ ಹೆಣ್ಣು ಮಕ್ಕಳಿಗೆ ಹೇಳದೆ ಮತ್ತೆ ಅವರ ಗಮನ, ಅವರ ಒಂದು ಅನುಮತಿ ಪಡೆಯದೆ ಮಾಡಿಕೊಂಡಿರ್ತಾರೆ. ಮತ್ತೆ ಇದೇ ರೀತಿ ವುಮೆನ್ ಹೇರ್ಸ್ಗೆ ಮಾಹಿತಿ ಕೊಡೋದಿಲ್ಲ. ಅವ್ರೇನು ಪಾಲುದಾರಿಕೆ ಇರುತ್ತೋ ಆ ಪಾಲುದಾರಿಕೆಯ ಹಕ್ಕು ಕೂಡ ಅವ್ರಿಗೆ ತಿಳಿದಿರೋದಿಲ್ಲ, ಮತ್ತೆ ಅವರಿಗೆ ಹೇಳಿ ಕೊಟ್ಟಿರೋದಿಲ್ಲ. ಹಾಗೆ ಪಾರ್ಟೇಷನ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಮಾರಾಟ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಮತ್ತು ಫೇಕ್ ರಿಲಿಂಕ್ವೆಸ್ಟ್ ಡೀಡ್ಸ್ ಅಂತ ಹೇಳಿದ್ರೆ
ಹೆಣ್ಣು ಮಕ್ಕಳಿಗೆ ಏನ್ ಬೇಕಾದ್ರೆ ನಾವು ಕೊಟ್ಬಿಟ್ಟಿದ್ರಿ, ಇನ್ನೇನಿಲ್ಲ ಬಾಕಿ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ರಿ ಅಂತ ರಿಲಿಂಕ್ವೆಸ್ಟ್ ಡೀಡ್ ಅವರೇ ಬರ್ಕೊಟ್ಟಂಗೆ, ಹೆಣ್ಣು ಮಕ್ಕಳು ಬರ್ಕೊಟ್ಟಂಗೆ, ನಾವು ತಗೊಂಡ್ಬಿಟ್ಟಿದ್ರಿ ಅಂತ ಹೆಣ್ಮಕ್ಳು ಬರ್ಕೊಟ್ಟ ಹಾಗೆ ರಿಲಿಂಕ್ವೆಸ್ಟ್ ಡೀಡ್ ಬರೆಸಿಕೊಂಡಿರ್ತಾರೆ. ಈ ರೀತಿ ಮತ್ತೆ ಮದುವೆ ಆಗಿದೆ ಅಂತ ಶೆಡ್ಡಿನೇ ಮಾಡಿರ್ತಾರೆ. ಮದುವೆ ಆಗ್ಬಿಟ್ಟಿದ್ರಿ, ಮದುವೆಗೆ ಏನ್ ಬೇಕಿಲ್ಲ, ನಾವು ಮದುವೆ ಆಗುವಾಗ ಅವ್ರಿಗೆಲ್ಲ ಪಾರ್ಟ್ ಕೊಟ್ಬಿಟ್ಟಿದ್ರಿ, ದುಡ್ಡು ಕೊಟ್ಟಿದ್ದೀರಿ ಅಂತಲೋ ಇನ್ನೊಂದು ಜಮೀನು ಕೊಟ್ಟಿದ್ದೀರಿ ಅಂತಲೋ ಸುಮ್ಮನೆ ಒಂದು ಕ್ರಿಯೇಟ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತಾರೆ. ಈ ತರ ಮಾಡಿ ಹೆಣ್ಣು ಮಕ್ಕಳ ಒಂದು ಭಾಗವನ್ನು ಅವರು ಕಾನೂನಿಗೆ ವಿರುದ್ಧವಾಗಿ ಭಾಗದ ಹಕ್ಕನ್ನು ಕಿತ್ತುಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಈ ರೀತಿ ಇದ್ದಾಗ ಈ ವಿಭಾಗದ ಆಸ್ತಿ ಹೋದ ಮೇಲೆ ಸೀರಿಯಸ್ ಕೋರ್ಟ್ ಡಿಸ್ಪ್ಯೂಟ್ಸ್ ಬರ್ತವೆ. ಯಾವಾಗ ಈ ಹೆಣ್ಣು ಮಕ್ಕಳಿಗೆ ಇವೆಲ್ಲ ವಿಚಾರಗಳ ಬಗ್ಗೆ ಗೊತ್ತಾದ ಮೇಲೆ, ಈ ಕಾನೂನು ತಿಳುವಳಿಕೆ ಬಂದ ಮೇಲೆ ಈ ರೀತಿಯ ವಿಭಾಗದ ಪತ್ರಗಳು ಕೋರ್ಟಿಗೆ ಡಿಸ್ಪ್ಯೂಟ್ಸ್ಗೆ ಬರುತ್ತವೆ. ಆ ನಿಟ್ಟಿನಲ್ಲಿ ಒಬ್ಬ ಬ್ರದರ್ ಈ ಪ್ರಾಪರ್ಟಿ ನಮ್ಮದೇ ಅಂತ ಸೀಕ್ರೆಟ್ಲಿ ಸೇಲ್ ಮಾಡಿಬಿಡುತ್ತಾನೆ. ನಂತರ ಸಿಸ್ಟರ್ಸ್ ಕೋರ್ಟ್ಗೆ ಬರುತ್ತಾಳೆ. ಆಗ ಅವಳು ಹೇಳುತ್ತಾಳೆ, ನನಗೆ ಕೋ-ಪರ್ಸನರಿ ಶೇರ್ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಪ್ರಮುಖವಾಗಿ ಆಗುತ್ತಿರುವ ದೊಡ್ಡ ದೊಡ್ಡ ಪ್ರಕರಣಗಳು ಈ ರೀತಿಯಾದಂತಹ ಅಂಶಗಳ ಮೇಲೇನೆ ಪ್ರಕರಣಗಳು ಉಂಟಾಗಿವೆ. ಯಾವಾಗ ಗಂಡು ಮಕ್ಕಳು ಮನೆಯಲ್ಲಿರುವ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ವಿಭಾಗ ಕೊಡದೆ ಮಾರಾಟ ಮಾಡಿರ್ತಾರೆ, ಇಲ್ಲ ವಿಭಾಗ ಪತ್ರ ಬರೆಸಿಕೊಂಡಿರ್ತಾರೆ, ಆಗ ಉದ್ಭವವಾಗುವಂತಹ ಒಂದು ಪ್ರಕರಣಗಳು ಈ ರೀತಿಯಾಗಿರುತ್ತವೆ. ಅವರ ಹೆಣ್ಣು ಮಕ್ಕಳ ಕೋ-ಪರ್ಸನರಿ ರೈಟ್ ಕೇಳುವಂತಹ ಹಕ್ಕು ಹೊರಗಿರುತ್ತದೆ. ಆ ಸಮಯದಲ್ಲಿ ಈ ವಿಭಾಗದ ಪತ್ರದ ಮೇಲೆ ಮತ್ತು ಪಾರ್ಟಿಷನ್ ಡೀಡ್ ಇಲ್ಲದೆ ಮಾಡಿರುವಂತಹ ಪತ್ರದ ಮೇಲೆ ಮತ್ತೆ ಸೇಲ್ ಡೀಡ್ ಮೇಲೆ ಕ್ವಶನ್ ಮಾಡಿ, ಅಂದ್ರೆ ಅದನ್ನು ಚಾಲೆಂಜ್ ಮಾಡಿ ಪ್ರಕರಣಗಳು ದಾಖಲಾಗುತ್ತವೆ. ಆಗ ಕೋರ್ಟ್ ಏನು ನೋಡುತ್ತದೆ ಎಂಬುದನ್ನು ಇಲ್ಲಿ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳಬೇಕಾಗಿದೆ. ಈ ರೀತಿ ಕೇಸ್ ಪ್ರಕರಣಗಳು ದಾಖಲಾದಾಗ ನ್ಯಾಯಾಲಯವು ಗಮನಿಸುವಂತಹದ್ದು, ಮೊದಲು ಪ್ರಾಪರ್ಟಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿನ, ಅಂದ್ರೆ ಮೊದಲು ಈ ಪ್ರಾಪರ್ಟಿ ಜಂಟಿ ಕುಟುಂಬದಲ್ಲಿ ಇದೆಯಾ ಅಥವಾ ಪಿತಾಯಿತ ಆಸ್ತಿನ ಅಂತ ಮೊದಲು ನೋಡ್ತದೆ. ನಂತರ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ನೋಡ್ತದೆ. ಈ ರೀತಿ ಇದ್ದಾಗ ಜಾಯಿಂಟ್ ಫ್ಯಾಮಿಲಿ ಅಥವಾ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿದಾಗ ಅವರ ರೈಟ್ಸ್ ಅಲ್ಲಿಂದಲೇ ಶುರುವಾಗುತ್ತದೆ. ಹೆಣ್ಣು ಮಕ್ಕಳ ಶೇರ್ ಇಲ್ಲಿ ವಿಭಾಗ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತದೆ. ಆ ನಿಟ್ಟಿನಲ್ಲಿ ಪಾರ್ಟಿಷನ್ ಲೀಗಲಿ ಪ್ರೂವ್ ಆಗಿದೆಯಾ ಅನ್ನೋದು. ಲೀಗಲಿ ಪ್ರೂವ್ ಆಗಿದೆಯಾ ಪಾರ್ಟಿಷನ್ ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಬ್ಬರನ್ನ ಕನ್ಸೆಂಟ್ ಇಲ್ಲದೆ, ಹೆಣ್ಣು ಮಕ್ಕಳ ಕನ್ಸೆಂಟ್ ಇಲ್ಲದೆ ಭಾಗ ಮಾಡಿಕೊಂಡಿದ್ದಾರೆ, ವಿಭಾಗ ಆಗಿದ್ದರೆ ಆ ವಿಭಾಗ ಪತ್ರ ಕಾನೂನಿನ ಪ್ರಕಾರ ಇಲ್ಲಿಗಲ್ ಆಗಿರುತ್ತದೆ ಮತ್ತು ಫೇಕ್ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಡಾಟರ್ಸ್ ಕನ್ಸೆಂಟ್ ಇದೆಯಾ, ಅಂದ್ರೆ ಹೆಣ್ಣು ಮಕ್ಕಳ ಕನ್ಸೆಂಟ್ ಇದೆಯಾ ಅನ್ನೋದನ್ನು ಕೋರ್ಟ್ ಗಮನಿಸುತ್ತೆ. ಮತ್ತೆ ರಿಲಿಂಕ್ವೆಸ್ಟ್ ಜಿನಿಯನ್ ಆಗಿದೆಯಾ, ಅಂದ್ರೆ ಹೆಣ್ಣು ಮಕ್ಕಳೇ ಈ ವಿಭಾಗ ಪತ್ರದಲ್ಲಿ ಇನ್ನು ಕುಟುಂಬದಿಂದ ಹೊರಗಡೆ ಬಂದಿರಿ ಅಂತಲೋ, ಇಲ್ಲ ರಿಲಿಂಕ್ವೆಸ್ಟ್ ಡೀಡ್ ಬರ್ಕೊಟ್ಟಿದ್ರಿ ನಾವೇ ಅಂತಲೋ, ಈ ರೀತಿ ದಾಖಲೆಗಳು ತೋರಿಸಿದಾಗ ಅದು ಜಿನಿಯನ್ ಆಗಿದೆಯಾ ಇಲ್ವಾ, ಅವ್ರು ಬರ್ಕೊಟ್ಟಿದಾರ ಇಲ್ವಾ, ಆ ಹೆಣ್ಮಕ್ಳು ಕನ್ಸೆಂಟ್ ಇದೆಯಲ್ವಾ ಅನ್ನೋದನ್ನ ಕೋರ್ಟ್ ಗಮನಿಸುತ್ತೆ. ಮತ್ತೆ ಇದು ಫ್ರಾಡ್ ಆಗಿದೆಯಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಈ ಎಲ್ಲಾ ದಾಖಲೆಗಳ ಮೇಲಿನ ದಾಖಲೆಗಳು ಹೆಣ್ಣು ಮಕ್ಕಳ ಕನ್ಸೆಂಟ್ ಇಲ್ಲದೆ ಫ್ರಾಡ್ ಆಗಿದೆಯಾ ಅಥವಾ ಕರೆಕ್ಟ್ ಆಗಿದೆಯಾ, ಹೆಣ್ಮಕ್ಳು ಒಪ್ಪಿಗೆ ಇದೆಯಾ ಅನ್ನೋದನ್ನ ಕೋರ್ಟ್ ಗಮನಿಸುತ್ತೆ. ಈ ರೀತಿ ಗಮನಿಸಿದಾಗ ಅದು ಫ್ರಾಡ್ ಆಗಿದ್ದರೆ ಅವೆಲ್ಲ ದಾಖಲೆಗಳು ಕಾನೂನಿನ ಪ್ರಕಾರ ಮಾನ್ಯವಾಗೋದಿಲ್ಲ. ಮತ್ತೆ ರೆವೆನ್ಯೂ ರೆಕಾರ್ಡ್ಸ್ ಏನ್ ಹೇಳುತ್ತದೆ ಎಂಬುದನ್ನು ಕೊನೆಯದಾಗಿ ನೋಡ್ತದೆ. ಈ ಎಲ್ಲಾ ದಾಖಲೆಗಳ ಮೇಲೆ ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ತದೆ. ಈ ಮೇಲ್ಕಂಡ ಎಲ್ಲಾ ದಾಖಲೆಗಳನ್ನು ನ್ಯಾಯಾಲಯ ಪ್ರತಿಯೊಂದು ಗಮನಿಸುತ್ತಾ ಆ ಪ್ರಕರಣದ ಅಂಶಗಳಲ್ಲಿ ಈ ಮೇಲ್ಕಂಡ ಅಂಶಗಳು ಯಾವ ರೀತಿಯ ಒಂದು ಸಾಕ್ಷ್ಯಾಧಾರವನ್ನು ನೀಡುತ್ತದೆ ಎಂಬುದನ್ನು ಗಮನಿಸುತ್ತದೆ. ಮತ್ತು ಗಮನಿಸಿದ ಮೇಲೆ ಆ ದಾಖಲೆಗಳ ಮೇಲೆ ಒಂದು ತೀರ್ಮಾನ ಕೈಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ RTCಯಲ್ಲಿ ನಮ್ಮ ಹೆಸರಿದ್ದರೆ ಸಾಕು, ನಾವೇ ಓನರ್ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಬಹಳ ಜನ ತಪ್ಪಾಗಿ ತಿಳಿದಿರೋ ನಂಬಿರೋ ವಿಷಯ, RTCನಲ್ಲಿ ಹೆಸರು ಇದ್ದರೆ ಅಂದ್ರೆ ಫುಲ್ ಓನರ್ ಆಗೋದಿಲ್ಲ. RTCಲಿ ಹೆಸರಾಗಿದ ತಕ್ಷಣ ಅವ್ರು ಫುಲ್ ಓನರ್ ಆಗಿರೋದಿಲ್ಲ. ಆದರೆ ಕೋರ್ಟ್ ಅನೇಕ ಬಾರಿ ಇದರ ಬಗ್ಗೆ ಹೇಳಿದೆ, ರೆವೆನ್ಯೂ ಎಂಟ್ರೀಸ್ ಟೈಟಲ್ ಪ್ರೂವ್ ಅಲ್ಲ, ಇದು ಪ್ರೂಫ್ ಅಲ್ಲ ಅಂತ. RTCಯಲ್ಲಿ ಹೆಸರಿದ ತಕ್ಷಣ ಅದೇ ಅವರ ರೆವೆನ್ಯೂ ಅಧಿಕಾರ ಅವರ ಆಸ್ತಿ ಹಕ್ಕು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಬೇಕಾದಂತಹ ಇತರೆ ದಾಖಲೆಗಳು ಕೂಡ ಸಹಭಾಗಿಯಾಗಿರಬೇಕು ಅಂತ ಈ ರೀತಿಯಾಗಿ ಹೇಳಿರುವಂತಹ ಒಂದು ಸುಪ್ರೀಂ ಕೋರ್ಟ್ನ ಸೈಟೇಷನ್ ಪ್ರಕರಣ ಏನೆಂದರೆ ಬಲ್ವಂತ್ ಸಿಂಗ್ ವರ್ಸಸ್ ದೌಲತ್ ಸಿಂಗ್. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು,
ಮುಟೇಶನ್ ಎಂಟ್ರೀಸ್ ಓನರ್ಶಿಪ್ ಕ್ರಿಯೇಟ್ ಮಾಡುವುದಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಮುಟೇಶನ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ ತಕ್ಷಣ ಓನರ್ಶಿಪ್ ಕೂಡ ಅವರಿಗೆ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕೆ ತಗ್ಗಟ್ಟಾಗಿ ಬೇರೆ ದಾಖಲೆಗಳು ಕೂಡ ಸಹಕಾರಿಯಾಗಿರಬೇಕು ಅಂತ ಹೇಳುತ್ತೆ. ಈ ನಿಟ್ಟಿನಲ್ಲಿ ಬಹಳ ಮಹಿಳೆಯರು ಡಾಕ್ಯುಮೆಂಟ್ಸ್ ನೋಡೋದಿಲ್ಲ, RTC ವೆರಿಫೈ ಮಾಡೋದಿಲ್ಲ, ಬ್ಲ್ಯಾಂಕ್ ಪೇಪರ್ಸ್ಗೆ ಸಿಗ್ನೇಚರ್ ಮಾಡುತ್ತಾರೆ, ಲೀಗಲ್ ಅಡ್ವೈಸ್ ಪಡೆಯುವುದಿಲ್ಲ. ಹೆಣ್ಣು ಮಕ್ಕಳಿಗೆ ಕೆಲವು ಒಂದು ಮನೆಗಳಲ್ಲಿ, ಜಂಟಿ ಕುಟುಂಬದ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅದರ ಬಗ್ಗೆ, ಕಾನೂನಿನ ಬಗ್ಗೆ ಮಾಹಿತಿ ಇರೋದಿಲ್ಲ. ಮತ್ತೆ ಅದು ಕೆಲವರು ಅನಕ್ಷರಸ್ಥರು ಇರ್ತಾರೆ ಮತ್ತು ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂತಹವರು, ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಗೊತ್ತಿಲ್ಲದೆ ಇರುವಂತವ್ರು ಡಾಕ್ಯುಮೆಂಟ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. RTC ವೆರಿಫೈ ಅವ್ರಿಗೆ ಏನ್ ಮಾಡೋಕೆ ಏನು ಅಂತ ಗೊತ್ತಿರೋದಿಲ್ಲ. ಅದೇ ರೀತಿ ಬ್ಲ್ಯಾಂಕ್ ಪೇಪರ್ಸ್, ಮನೆಯಲ್ಲಿ ದೊಡ್ಡ ಮನುಷ್ಯ ಅಂತೇಳಿ ಮನೆಯಲ್ಲಿ ಕರ್ತಾನೋ ಇಲ್ಲ ಅಣ್ಣ ತಮ್ಮಂದ್ರು ತೆಗೆದುಕೊಂಡು ಬಂದು ಒಂದು ವೈಟ್ ಪೇಪರ್ ಕೊಟ್ಟಿದ್ರೆ ಸೈನ್ ಹಾಕಿ ಅಂತ ಹೇಳಿದ್ರೆ ಸೈನ್ ಹಾಕಿ ಕೊಟ್ಬಿಡುವಂತಹ ಹೆಣ್ಣು ಮಕ್ಕಳು ಇದ್ದಾರೆ. ಅವ್ರಿಗೆ ಏನು ಗೊತ್ತಿಲ್ಲದೆ ಅಂತಹ ಒಂದು ಅವರ ಅಮಾಯಕತನವನ್ನು ಮಿಸ್ಯೂಸ್ ಮಾಡಿಕೊಂಡು ವೈಟ್ ಪೇಪರ್ಸ್ ಮೇಲೆ ಮತ್ತೆ ಮಾಮೂಲಿ ಡಾಕ್ಯುಮೆಂಟ್ಸ್ ಮೇಲೆ ಸಹಿ ಹಾಕಿಸ್ಕೊಂಡು ಅವ್ರಿಗೆ ಬರಬೇಕಂತ ಪಾಲಿನ ಭಾಗವನ್ನು ಕೂಡ ಮೋಸ ಮಾಡಿ ಪಡೆಯುವಂತಹ ಅನೇಕ ಪ್ರಕರಣಗಳಿದ್ದಾವೆ. ಆ ರೀತಿ ಸಿಗ್ನೇಚರ್ ತಗೊಂಡು ಬ್ಲ್ಯಾಂಕ್ ಪೇಪರ್ಸ್ ಮೇಲೆ ಮತ್ತೆ ಅವ್ರಿಗೆ ಗೊತ್ತಿಲ್ಲದಿರುವಂತ ಮಾಹಿತಿಗಳ ಮೇಲೆ ಸಹಿ ತಗೊಂಡು ಅವರ ಆಸ್ತಿಯನ್ನು ಸಹ ಅವರು ತಮ್ಮ ಒಂದು ಹೆಸರಿಗೆ ಚೇಂಜ್ ಮಾಡಿಕೊಂಡಂತಹ ಪರಿಣಾಮಗಳು ಇದ್ದಾವೆ. ಈ ರೀತಿಯಾದಾಗ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರುವಂತಹ ಮತ್ತೆ ಲೀಗಲ್ ಅಡ್ವೈಸ್ ಅವ್ರಿಗೆ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗಿ ಲೀಗಲ್ ಅಡ್ವೈಸ್ ತಗೋಬೇಕು ಅಂತ. ಆ ರೀತಿಯಾಗಿ ಸುಮಾರು ಪ್ರಾಪರ್ಟಿಗಳು ಹೆಣ್ಣು ಮಕ್ಕಳು ಕಳೆದುಕೊಳ್ತಾರೆ. ಮತ್ತು ಪ್ರಾಪರ್ಟಿ ಸೀಕ್ರೆಟ್ಲಿ ಟ್ರಾನ್ಸ್ಫರ್ ಆಗಿರುತ್ತದೆ, ಸೇಲ್ಡ್ ರಿಜಿಸ್ಟ್ರೇಷನ್ ಆಗಿರುತ್ತದೆ, ಮುಟೇಶನ್ ಚೇಂಜ್ ಕೂಡ ಆಗಿರುತ್ತದೆ. ಈ ಪ್ರಕರಣಗಳಲ್ಲಿ ಬಹುಮುಖ್ಯವಾಗಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಈ ಮೇಲ್ಕಂಡಂತೆ ಡಾಕ್ಯುಮೆಂಟ್ಸ್ ಬಗ್ಗೆ ಗೊತ್ತಿಲ್ಲದಿರೋ ಅಂಥದನ್ನ, RTC ವೆರಿಫೈ ಮಾಡೋದು ಗೊತ್ತಿಲ್ಲದಿರೋ ಅಂಥದನ್ನ, ದಾಖಲೆ ನೋಡೋದು ಗೊತ್ತಿಲ್ಲದಿರೋ ಅಂಥದನ್ನ, ಮತ್ತೆ ಲೀಗಲ್ ಅಡ್ವೈಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರುವಂತ, ಕಾನೂನು ಮಾಹಿತಿ ಗೊತ್ತಿಲ್ಲದಿರೋ ಅಂತಹ ಹೆಣ್ಣು ಮಕ್ಕಳ ಬಳಿ ಅವರ ಅಣ್ಣ ತಮ್ಮಂದರಾಗಬಹುದು, ಅವರ ತಂದೆ ತಾಯಿ ಆಗಬಹುದು, ಇಲ್ಲ ಅದಕ್ಕೆ ಬೇಕಾದಂತಹ ಬೇರೆ ಜಂಟಿ ಕುಟುಂಬದ ಸದಸ್ಯರಾಗಬಹುದು, ಮೋಸ ಮಾಡಿ ಅವ್ರಿಗೆ ಗೊತ್ತಿಲ್ಲದಂತೆ ಇಲ್ಲ ಕೆಲವೊಮ್ಮೆ ಅವರ ಸಹಿಯನ್ನು ಅವರಿಗೆ ಮಾಹಿತಿಯನ್ನು ನೀಡದೆ, ಅವರಿಗೆ ಅದರ ಬಗ್ಗೆ ಗಮನ ಇಲ್ಲದೆ ಸಹಿಯನ್ನು ತೆಗೆದುಕೊಂಡು ಪ್ರಾಪರ್ಟಿಯನ್ನು ಸೀಕ್ರೆಟ್ ಆಗಿ ಟ್ರಾನ್ಸ್ಫರ್ ಮಾಡಿರುವಂತಹ ಹಲವಾರು ಪ್ರಕರಣಗಳಿದ್ದಾವೆ. ಈ ರೀತಿಯ ಹಲವಾರು ಪ್ರಕರಣಗಳಲ್ಲಿ ಆಸ್ತಿಯನ್ನು ಕಳೆದುಕೊಂಡಂತಹ ಹಲವಾರು ಮಹಿಳೆಯರು ಇದ್ದಾರೆ. ಮತ್ತೆ ಸೇಲ್ ರಿಜಿಸ್ಟ್ರೇಷನ್ ಆಗಿರುತ್ತದೆ, ಅವ್ರಿಗೆ ಗೊತ್ತಿಲ್ಲದೆ ಅವರ ಕನ್ಸೆಂಟ್, ಅವ್ರ ರಿಲಂಕೇಶ್ ಸ್ಟೇಟ್ನ ಅವರೇ ಕ್ರಿಯೇಟ್ ಮಾಡಿಲ್ಲ, ಅವ್ರಿಗೆ ಗೊತ್ತಿರುವಂತೆ ಅದರ ಮಾಹಿತಿ ತಿಳಿಸದೆ ಸಹಿ ಪಡೆದು ರಿಲಂಕೇಶ್ ಸ್ಟೇಟ್ ಮಾಡಿಸಿಕೊಂಡು ಸೇಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ಪ್ರಕರಣಗಳು ಬೇಕಾದಷ್ಟಿವೆ. ಈ ನಿಟ್ಟಿನಲ್ಲಿ ಮುಟೇಶನ್ ಚೇಂಜ್ ಆಗಿರೋಂಥದ್ದು ಕೂಡ ಆ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದೆ ಇನ್ನು ನಮ್ಮ ಆಸ್ತಿಯಲ್ಲೇ ನಮಗೆ ಭಾಗ ಬರುತ್ತೆ ಅನ್ನೋ ಇದರಲ್ಲೇ ಇರುತ್ತೆ, ಮುಟೇಶನ್ ಆಗಲೂ ಚೇಂಜ್ ಆಗಿರುತ್ತೆ. ಈ ರೀತಿಯಾಗಿ ಮೋಸ ಮಾಡಿರುವಂತಹ ಪ್ರಕರಣಗಳು ಹೆಚ್ಚಾಗಿವೆ. ಈ ಹಂತದಲ್ಲಿ ಹೆಣ್ಣು ಮಕ್ಕಳಿಗೆ ಕಾನೂನು ನೀಡಿರುವಂತಹ ಹಕ್ಕುಗಳು ಈ ಕೆಳಗಿನ ಒಂದು ಸೆಕ್ಷನ್ಗಳ ಮೂಲಕ ಮತ್ತು ಆಕ್ಟ್ಗಳ ಮೂಲಕ ನೋಡೋಣ. ಲೀಗಲ್ ಸೆಕ್ಷನ್ಸ್ ಏನೆಂದರೆ, ಸೆಕ್ಷನ್ 6 ಆಫ್ ಹಿಂದೂ ಸಕ್ಸೆಷನ್ ಆಕ್ಟ್ 1956. ಈ ಆಕ್ಟ್ ಅಂಡರಲ್ಲಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಪರ್ಸನಲ್ ರೈಟ್ಸ್ ಹುಟ್ಟಿನಿಂದಲೇ ಬರುತ್ತದೆ. ಯಾವಾಗ ಬೇಕಾದರೂ ಇದನ್ನ ಸೇಲ್ಡ್ನ ಚಾಲನೆ ಮಾಡಬಹುದು, ವಿಭಾಗವನ್ನು ಕೇಳಬಹುದು. ಮತ್ತೆ ಏನು ಅವರ ಪಾಲುದಾರಿಕೆ ಇರುತ್ತೋ, ಸಹ ಪಾಲುದಾರಿಕೆ ಇರುತ್ತೋ ಆ ಶೇರ್ನ ಪಡೆಯುವಂತಹ ಹಕ್ಕು ಹೊರಗಿರುತ್ತದೆ. ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನು ಪ್ರೂವ್ ಮಾಡಬೇಕಾಗುತ್ತದೆ. ಒಬ್ಬ ಒಳ್ಳೆಯ ವಕೀಲರನ್ನು ನೇಮಿಸಿಕೊಂಡು ಆ ದಾಖಲೆಗಳನ್ನು ಪಡೆದುಕೊಂಡು ಕೇಸ್ ಫೈಲ್ ಮಾಡಿದರೆ ಖಂಡಿತ ಅವರಿಗೆ ಅವರ ಪಾಲಿನ ಶೇರ್ ಸಿಗುತ್ತದೆ. ಮತ್ತೆ ಈ ನಿಟ್ಟಿನಲ್ಲಿ ಸೆಕ್ಷನ್ 14 ಹಿಂದೂ ಸಕ್ಸೆಷನ್ ಆಕ್ಟ್, ಪ್ರಾಪರ್ಟಿ ಆಫ್ ಫಿಮೇಲ್ ಹಿಂದೂ, ಈ ಒಂದು ಸೆಕ್ಷನ್ ಕೂಡ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಒಂದು ಆಸ್ತಿ ಹಕ್ಕು ನೀಡಿದೆ. ಇದರ ಮೂಲಕ ಕೂಡ ಅವರ ಆಸ್ತಿಯ ಸಮಾನ ಹಕ್ಕನ್ನು ತೆಗೆದುಕೊಳ್ಳಬಹುದು. ಮತ್ತೆ ಸೆಕ್ಷನ್ 17 ರಿಜಿಸ್ಟ್ರೇಷನ್ ಆಕ್ಟ್ 1908 ಕಂಪಲ್ಸರಿ ರಿಜಿಸ್ಟ್ರೇಷನ್ ಇರುತ್ತೆ. ಈ ಸೆಕ್ಷನ್ ಪ್ರಕಾರ ಅವರ ಜಂಟಿ ಕುಟುಂಬದ ಆಸ್ತಿಗಳಲ್ಲಿ ಯಾವುದಾದರೂ ಅವರಿಗೆ ಗೊತ್ತಿಲ್ಲದೆ ಆಗಿರುವಂತಹ ದಾಖಲೆಗಳು ಅನ್ರಿಜಿಸ್ಟರ್ಡ್ ಆಗಿದ್ರೆ ಅದನ್ನ ಚಾಲೆಂಜ್ ಮಾಡಬಹುದು.
ಯಾವುದೇ ಗೊತ್ತಿಲ್ದಿರೋನು ಆಗಿದ್ರು ಕೂಡ ಅನ್ರಿಜಿಸ್ಟರ್ಡ್ ಆಗಿದೆ, ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ಚಾಲೆಂಜ್ ಮಾಡಬಹುದು ಮತ್ತೆ ಅದರ ಮೂಲಕ ಅವರ ಪಾಲಿನ ಹಕ್ಕನ್ನು ಪಡೆಯಬಹುದು. ಮತ್ತೆ ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಈ ಸೆಕ್ಷನ್ ಮೂಲಕ ಅವರು ಬರಬೇಕಾದಂತಹ ಭಾಗದ ಆಸ್ತಿಯನ್ನು ಕೋರಿ ಡಿಕ್ಲರೇಷನ್ ಸೂಟ್ ಕೂಡ ನ್ಯಾಯಾಲಯದಲ್ಲಿ ದಾಖಲಿಸಬಹುದು. ಮತ್ತೆ ಸೆಕ್ಷನ್ 38 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಕೂಡ ಯಾವ ರೀತಿ ಈ ರೀತಿ ಮಾರಾಟ ಮಾಡಿರುವಂತಹ ಆಸ್ತಿಗಳ ಮೇಲೆ ಅವರ ಪಾಲಿನ ಮೇಲೆ ಯಾರು ಅದನ್ನ ಪಡೆಯೋದಕ್ಕೆ ಯಾರು ಪಡೆದಿರ್ತಾರೆ ಅವರ ಮೇಲೆ ಪರ್ಮನೆಂಟ್ ಇಂಜೆಕ್ಷನ್ ಕೇಳಬಹುದು, ಕೇಳಿ ದಾವೆಯನ್ನು ಹೂಡಬಹುದು. ಮತ್ತೆ ಈ ಎಲ್ಲ ಮೇಲ್ಕಂಡ ಎಲ್ಲ ವಿಚಾರಗಳಲ್ಲಿ ಅವರಿಗೆ ರಕ್ಷಣೆ ಕೋರಿ, ಅವರ ಆಸ್ತಿಗೆ ರಕ್ಷಣೆ ಕೋರಿ, ಅವರ ಭಾಗದ ರಕ್ಷಣೆ ಕೋರಿ ಅಂಡರ್ 39 ರೂಲ್ 1 and 2 CPC ಅಂಡರಲ್ಲಿ ಟೆಂಪರರಿ ಇಂಜೆಕ್ಷನ್ ಕೂಡ ಪಡೆಯಬಹುದು. ದಾವೆ ದಾಖಲಿಸಿದ ಮೇಲೆ ಟೆಂಪರರಿ ಇಂಜೆಕ್ಷನ್ ತೆಗೆದುಕೊಂಡು ಪ್ರಕರಣವನ್ನು ಮುಗಿಯುವವರೆಗೂ ಅದನ್ನ ಯಾರಿಗೂ ಮಾರಾಟ ಮಾಡದೆ, ಯಾರಿಗೂ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡದೆ ತಡೆ ಹಿಡಿಯಬಹುದು. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂತಹ ಲೀಗಲ್ ರೆಮಿಡೀಸ್ ಮತ್ತೊಮ್ಮೆ ಏನೆಂದರೆ, ವುಮೆನ್ ಏರ್ಸ್ ಮಾಡಬೇಕಾದ ಕ್ರಮಗಳು ಏನೆಂದರೆ, ಅವರು ಈ ಮೇಲ್ಕಂಡಂತೆ ತಿಳಿದುಕೊಂಡಂತೆ ಆ ಸೆಕ್ಷನ್ಗಳ ಕಾನೂನುಗಳ ಮೂಲಕ ಪಾರ್ಟಿಷನ್ ಸೂಟ್ ಫೈಲ್ ಮಾಡಬಹುದು, ಸಪರೇಟ್ ಪೊಸಿಷನ್ ಕೇಳಬಹುದು, ಸೀಲ್ಡ್ ಚಾಲೆಂಜ್ ಮಾಡಬಹುದು, ಡಿಕ್ಲರೇಷನ್ ಕೇಳಬಹುದು, ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು, ಮುಟೇಷನ್ ಎಂಟ್ರೀಸ್ ಚಾಲೆಂಜ್ ಮಾಡಬಹುದು, ಫ್ರಾಡ್ ಪ್ಲೀಡ್ ಮಾಡಬಹುದು, RTC ಕರೆಕ್ಷನ್ ಕೇಳಬಹುದು. ಈ ಎಲ್ಲ ರೆಮಿಡೀಸ್ ಅನ್ನು ಅವರು ನ್ಯಾಯಾಲಯದ ಮೂಲಕ ಪಡೆಯಬಹುದು. ಈ ನಿಟ್ಟಿನಲ್ಲಿ ಮುಖ್ಯವಾದ ಅಡ್ವೈಸ್ ಏನೆಂದರೆ, ಹೆಣ್ಣು ಮಕ್ಕಳಿಗೆ ವುಮೆನ್ ಏರ್ಸ್ ರೈಟ್ಸ್ ಇಗ್ನೋರ್ ಮಾಡಬೇಡಿ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳ ಹಕ್ಕನ್ನು ನೀವು ಇಗ್ನೋರ್ ಮಾಡಬೇಡಿ. ಯಾರೇ ಜಂಟಿ ಕುಟುಂಬದಲ್ಲಿ ಯಾರೇ ಇದ್ರು ಅವರಿಗೆ, ಅವರ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳಿಗೆ ಅವರ ಭಾಗದ ಹಕ್ಕನ್ನು ಇಗ್ನೋರ್ ಮಾಡಬೇಡಿ. ಫ್ಯಾಮಿಲಿ ಪಾರ್ಟೇಷನ್ ಪ್ರಾಪರ್ ದಾಖಲೆಗಳ ಮೂಲಕ ಮಾಡಿರಿ. ಅಂದ್ರೆ ಫ್ಯಾಮಿಲಿ ಪಾರ್ಟೇಷನ್ ಮಾಡುವಾಗ, ಜಂಟಿ ಕುಟುಂಬದ ಆಸ್ತಿ ಪಾರ್ಟೇಷನ್ ಮಾಡುವಾಗ ಎಲ್ಲ ಆಸ್ತಿಗಳನ್ನು, ಎಲ್ಲ ದಾಖಲೆಗಳನ್ನು ಒದಗಿಸಿಕೊಂಡು, ಯಾವುದೇ ಆಸ್ತಿಯನ್ನು ಬಿಡದೆ ಎಲ್ಲ ಆಸ್ತಿಗಳನ್ನು ಸೇರಿಸಿ ಒಟ್ಟಾಗಿ ದಾಖಲೆ ಮೂಲಕ ಮಾಡಿಕೊಳ್ಳಿ ಮತ್ತು ಅದನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಮುಖ್ಯವಾಗಿ ಈ ದಾಖಲೆಯನ್ನ ಫ್ಯಾಮಿಲಿ ಪಾರ್ಟೇಷನ್ನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಾವಣೆ ಮಾಡಲೇಬೇಕಾಗುತ್ತದೆ. ಮತ್ತೆ ಡಾಟರ್ಸ್ ಸಿಗ್ನೇಚರ್ಸ್ ಲೀಗಲಿ ಅಬ್ಟೈನ್ ಮಾಡಿರಿ. ಅಂದ್ರೆ ಹೆಣ್ಣು ಮಕ್ಕಳ ಸಿಗ್ನೇಚರ್ಸ್, ಈ ಫ್ಯಾಮಿಲಿ ಪಾರ್ಟೇಷನ್ಗೆ ಹೆಣ್ಣು ಮಕ್ಕಳ ಲೀಗಲ್ ಒಂದು ಅಬ್ಟೈನ್ ಇದ್ದೇ ಇರುತ್ತದೆ. ಹೆಣ್ಣು ಮಕ್ಕಳ ಸಿಗ್ನೇಚರ್ಸ್ ಅನ್ನು ಪಡೆದುಕೊಳ್ಳಲೇಬೇಕು, ಮತ್ತೆ ಅವ್ರು ತಿಳಿಸಲೇಬೇಕಾಗುತ್ತೆ ಏನು ಪಾರ್ಟೇಷನ್ ಮಾಡ್ತಿದ್ರಿ, ಏನು ಶೇರ್ ಅಂತ ಎಲ್ಲ ತಿಳಿಸ್ಬೇಕಾಗುತ್ತೆ. ಮತ್ತೆ RTC ಮತ್ತು ಮುಟೇಷನ್ ರೆಗ್ಯುಲರ್ಲಿ ವೆರಿಫೈ ಮಾಡಿರಿ. ಅದು ಮುಖ್ಯವಾದಂತಹ ಇನ್ನೊಂದು ಪ್ರಾಕ್ಟಿಕಲ್ ಅಡ್ವೈಸ್ ಏನೆಂದರೆ, ಈ RTC ಏನಿರುತ್ತೆ, RTC ಮುಟೇಷನ್ ರೆಗ್ಯುಲರ್ ಆಗಿ ವೆರಿಫೈ ಮಾಡ್ತಾ ಇರಬೇಕು. ಏನೇ ದಾಖಲೆಗಳು ಚೇಂಜ್ ಆದ್ರೂ ಕೂಡ ತಕ್ಷಣ ಅದರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ, ವೆರಿಫೈ ಮಾಡಬೇಕಾಗುತ್ತೆ. ಮತ್ತೆ ಬ್ಲಾಂಕ್ ಪೇಪರ್ಸ್ಗೆ ಸಿಗ್ನೇಚರ್ ಮಾಡಬೇಡಿ, ಇದು ಇಂಪಾರ್ಟೆಂಟ್. ಯಾವುದೇ ದಾಖಲೆಗಳು ಹೆಣ್ಣು ಮಕ್ಕಳು ಯಾವುದೇ ರೀತಿಯ ಯಾರೇ ಒಂದು ಪ್ರಲೋಭನೆಗೆ ಒಳಗಾಗದೆ, ಯಾರೇ ಏನೇ ಹೇಳಿದ್ರು ಕೂಡ ಸ್ವಂತದವರಾಗಲಿ ಬೇರೆಯವರಾಗಲಿ ಬ್ಲಾಂಕ್ ಪೇಪರ್ಸ್ ಯಾವತ್ತು ಖಂಡಿತವಾಗಿಯೂ ಸಿಗ್ನೇಚರ್ ಮಾಡಬೇಡಿ. ನೀವು ಒಮ್ಮೆ ಬ್ಲಾಂಕ್ ಪೇಪರ್ಸ್ಗೆ ಸಿಗ್ನೇಚರ್ ಮಾಡಿದರೆ ನಿಮ್ಮ ಹಕ್ಕುಗಳನ್ನು ನೀವೇ ಕಳೆದುಕೊಳ್ಳುತ್ತೀರಿ. ಮತ್ತೆ ಲೀಗಲ್ ಅಡ್ವೈಸ್ ಇಲ್ಲದೆ ರಿಲಿಂಕ್ವಿಶ್ಮೆಂಟ್ ಡೀಡ್ ಸೈನ್ ಮಾಡಬೇಡಿ. ಇದು ಬಹುಮುಖ್ಯವಾದಂತಹದ್ದು. ನೀವು ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ, ಅಣ್ಣ, ತಮ್ಮಂದಿರು ಯಾರೇ ಆಗಲಿ, ತಂದೆ ತಾಯಿಯಲ್ಲಿ ಒಂದು ರಿಲಿಂಕ್ವಿಶ್ ಡೀಡ್ ಪ್ರೀತ್ಯಜನ ಪತ್ರವನ್ನು ಬರೆದುಕೊಂಡು ಇಲ್ಲ ಖಾಲಿ ಪತ್ರ ಮಾಡಿದಾಗ, ರಿಲಿಂಕ್ವಿಶ್ ಡೀಡ್ ಅಂತ ಕೇಳಿದಾಗ ಅದಕ್ಕೆ ಸೈನ್ ಮಾಡಕ್ಕೆ ಹೋಗಬೇಡಿ. ಅದಕ್ಕೆ ಮೊದಲು ಲೀಗಲ್ ಅಡ್ವೈಸ್ ಪಡೆದುಕೊಳ್ಳಿ. ಈ ರಿಲಿಂಕ್ವಿಶ್ ಡೀಡ್, ಈ ಪರಿತ್ಯಜನ ಪತ್ರದಲ್ಲಿ ಏನಿದೆ, ಆಸ್ತಿಯನ್ನು ಪಡೆದುಕೊಂಡು ಪರಿತ್ಯಜನ ಮಾಡ್ತಾ ಇದ್ದೀರಾ, ದುಡ್ಡನ್ನು ತೆಗೆದುಕೊಂಡು ಪರಿತ್ಯಜನ ಮಾಡ್ತಾ ಇದ್ದೀರಾ, ಈ ಮಾಹಿತಿ ಬಗ್ಗೆ ನಿಮಗೆ ಗೊತ್ತಿದೆಯಾ, ಏನ್ ಬರೆದಿದ್ದಾರೆ ಅಂತ ಮೊದಲು ಆ ಪತ್ರವನ್ನ ನಿಮಗೆ ಬೇಕಾದಂತಹ ಅಡ್ವೊಕೇಟ್ ಹತ್ರ ಲೀಗಲ್ ಅಡ್ವೈಸ್ ಪಡೆದುಕೊಂಡು ಅದರ ಮೂಲಕ ನೀವು ನಿಮ್ಗೆ ಒಪ್ಪಿಗೆ ಇದ್ದಾಗ ಮಾತ್ರ ಅದಕ್ಕೆ ಸೈನ್ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಸೈನ್ ಹಾಕಕ್ಕೆ ಹೋಗಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಅಡ್ವೈಸ್. ಮತ್ತೆ ಈ ಹಂತದಲ್ಲಿ ಹೆಣ್ಣು ಮಕ್ಕಳಿಗೆ ಕೊನೆಯ ಕಾನೂನು ಸತ್ಯ ಏನೆಂದರೆ,
ಮಗಳಿಗೆ ಶೇರ್ ಇಲ್ಲ ಅನ್ನೋದು ಇಂದಿನ ಕಾನೂನಿನಲ್ಲಿ ಸರಿ ಇಲ್ಲ. ಮಗಳಿಗೆ ಡಾಟರ್ಸ್ಗೆ ಕೂಡ ಕೋ ಪರ್ಸನರಿ ಸಹ ಪಾಲುದಾರಿಕೆ ಇದೆ. ಕೋರ್ಟ್ಗೆ ಯಾವಾಗಲೂ ನೋಡೋದು ಲೀಗಲ್ ರೈಟ್ಸ್, ಜಿನಿಯನ್ ಅಡ್ವೈಸ್, ಜಿನಿಯನ್ ಎವಿಡೆನ್ಸ್, ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್, ರಿಯಲ್ ಪಾರ್ಟಿಷನ್ ಪ್ರೂಫ್, ಈ ದಾಖಲೆಗಳೆಲ್ಲನೂ ನೋಡುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಇರುವಂತಹ ಹಕ್ಕನ್ನು ನ್ಯಾಯಾಲಯದ ಮೂಲಕ ಚಲಾಯಿಸಿ ಅವರ ಭಾಗದ ಹಕ್ಕನ್ನು, ಅವರ ಷೇರಿನ ಭಾಗವನ್ನು, ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಮುಂದಿನ ಪಾರ್ಟ್ 6 ನಲ್ಲಿ ಇನ್ನೂ ಪವರ್ಫುಲ್ ಲೀಗಲ್ ಟ್ರೂತ್ ನೋಡೋಣ. ಅದು ಕ್ರಿಶ್ಚಿಯನ್ ಲಾನಲ್ಲಿ ಪ್ರಾಪರ್ಟಿ ಪಾರ್ಟೇಷನ್ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ, ಕ್ರಿಶ್ಚಿಯನ್ ಫ್ಯಾಮಿಲಿ ಪ್ರಾಪರ್ಟಿ ರೈಟ್ಸ್ ಏನು ಹೇಳುತ್ತದೆ ಎಂಬುದರ ಬಗ್ಗೆ, ವಿಲ್ ಇದ್ದರೆ ಶೇರ್ ಹೇಗೆ ಹೋಗುತ್ತದೆ ಎಂಬುದರ ಬಗ್ಗೆ, ಕ್ರಿಶ್ಚಿಯನ್ ಸಕ್ಸೆಷನ್ ಡಿಸ್ಪ್ಯೂಟ್ಸ್ ಕೋರ್ಟಿನಲ್ಲಿ ಹೇಗೆ ನಡೆಯುತ್ತವೆ ಎಂಬುದರ ಬಗ್ಗೆ, ಇವೆಲ್ಲವನ್ನು ಪ್ರಾಕ್ಟಿಕಲಿ ಮತ್ತು ಕಾನೂನಿನ ಆಧಾರಗಳೊಂದಿಗೆ ನೋಡೋಣ. ಚಾನಲ್ ಪಾರ್ಟ್ 6 ಅಲ್ಲಿ ಇವೆಲ್ಲ ಕಾನೂನಿನ ಆಧಾರಗಳನ್ನು ನೋಡೋಣ. ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಕಾನೂನು ಅರಿವು ನಿಮ್ಮ ಹಕ್ಕಿನ ರಕ್ಷಣೆಯಾಗಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.